ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉದಯರವಿಸಹಸ್ರದ್ಯೋತಿತಂ ರೂಕ್ಷವೀಕ್ಷಂ ಪ್ರಳಯಜಲಧಿನಾದಂ ಕಲ್ಪಕೃದ್ವನ್ನಿವಕ್ತ್ರಂ ಸುರಪತಿರಿಪುವಕ್ಷಚ್ಛೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಶ್ರೀ ಸತ್ಯವಿಜಯಾಂಬೋಧೇಃ ಜಾತಃ ಸತ್ಯಪ್ರಿಯಾಮೃತಂ ಜರಾಮೃತಿ ಜಂಘನೀತೋ ವಿಬುಧಾನಾಂ ಮುದೇ ಸದಾ. ಶ್ರೀ ಸತ್ಯವಿಕ್ರಮಯತೀಂದ್ರಕರಾಬ್ಜಜಾತಃ ಶ್ರೀಮೂಲರಾಮಪದಪಂಕಜಚಂಚರೀಕಃ ಶ್ರೀ ಸತ್ಯಬೋಧಕರುಣಾದಿಮಖದ್ಗುಣಾಬ್ಧಿಃ ಶ್ರೀ ಸತ್ಯವೀರಗುರುರಾಟ್ ಮುದಮಾತನೋತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ದುರ್ವಾದ್ಯುವ್ರಾತಮಾದ್ಯತ್ಕರಿವರದಮನೋದ್ದಾಮ ಪಂಚಾಸ್ಯ ಲೀಲಾಮಾತನ್ವನ್ಮೋದತೀರ್ಥಾಗಮಗಹನಪಯೋರಾಶಿಮಂಥಾಚಲಶ್ರೀ ವಿಖ್ಯಾತಃ ಕಂಠಪಲ್ಲಿ ಸ್ಥಲವರವಸತಿ ಶ್ರೀರಘೂತ್ತಂ ಸನಾಮ ದದ್ಯಾತ್ ವಾಗರ್ಧಬೋಧಂ ಮಮ ಪರಮಗುರುರ್ಗ್ರಂಥಮೇನಂ ವಿಧಾತುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ನಮ್ಮ ಉಸಿರಿನ ದೇವತೆಯಾದ ಹನುಮಂತ ದೇವರ ಜಯಂತ್ಯೋತ್ಸವ. ನಾಳಿನ ದಿವಸ ಉಸಿರು ಇಲ್ಲದೇ ಇದ್ದರೆ ಜೀವನವೇ ಇಲ್ಲ. ಕಣ್ಣು ಇಲ್ಲ ಅಂದರೆ ಬದುಕ್ಬೋದು. ಏನು ಕುರುಡರು ಎಷ್ಟು ಜನ ಇಲ್ಲ ಇವತ್ತು. ಕಿವಿ ಇಲ್ಲ ಅಂದರೆ ಬದುಕ್ಬೋದು. ಕೈ ಕಳ್ಕೊಂಡವರು ಬೇಕಾದಷ್ಟು ಜನ ಇದ್ದಾರೆ. ಕಾಲಿಲ್ಲ ಅಂದರೆ ಬದುಕ್ಬೋದು. ಆದರೆ ಉಸಿರು ಇಲ್ಲದೇ ಇದ್ದ ವ್ಯಕ್ತಿ ಇವತ್ತು ಯಾರೂ ಇರೋದಿಲ್ಲ. ಉಸಿರು ಇಲ್ಲ, ನಾ ಇರ್ತೇನೆ ಅಲ್ಲಿ ಸಾಧ್ಯನೇ ಇಲ್ಲ. ಆ ಉಸಿರು ಅಂದರೆ ಅದು ಪ್ರಾಣ. ಆ ಉಸಿರು ಅಂದರೆ ಅದು ಹನುಮಪ್ಪ. ಅವನು ನಮ್ಮಲ್ಲಿ ನಿಂತುಕೊಂಡು ಉಸಿರಾಡಿಸ್ತಾನೆ. ಆದ್ದರಿಂದ ನಾವಿವತ್ತು ಇಷ್ಟು ಚೆನ್ನಾಗಿದ್ದೇವೆ. ಅಂತಹ ಉಸಿರಿನ ನಿಯಾಮಕ, ಉಸಿರಿನ ದೇವತೆ ಅದು ಮುಖ್ಯಪ್ರಾಣ. ಅಂತಹ ಮುಖ್ಯಪ್ರಾಣ ದೇವರ ಹನುಮಂತ ದೇವರ ಉತ್ಸವ ವೈಭವದಿಂದ ನಡೀತಾ ಇದೆ. ನಮ್ಮ ಹನುಮಪ್ಪನ ಮಹತ್ವ ಎಂಥದ್ದು ಅಂದರೆ, ಎಲ್ಲಿ ರಾಮನೋ ಅಲ್ಲಿ ಹನುಮ, ಎಲ್ಲಿ ಹನುಮನೋ ಅಲ್ಲಿ ರಾಮ. ರಾಮದೇವರಿಲ್ಲದೆ ಇದ್ದರೆ ಹನುಮಂತನು ಇರೋದು, ಹನುಮ ಇಲ್ಲದೆ ಇದ್ದರೆ ರಾಮದೇವರು ಇರೋದು. ಅವರ ಅನ್ಯೋನ್ಯವಾದ ಸಂಬಂಧ. ಅಂತಹ ರಾಮದೇವರ ಮೇಲೆ ಅತೀಯಾದ, ನಾವು ಸಮುದ್ವಿಜಯದಲ್ಲಿ ಕೇಳ್ತೇವೆ, ಏನು ರಾಮದೇವರಿಗೆ ನಮಸ್ಕಾರ ಹೆಂಗೆ ಮಾಡ್ತಿದ್ರು ಹನುಮಂತ ದೇವರು. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮ. ಮತ್ತೆ ಮತ್ತೆ ನಮಸ್ಕಾರ, ಮತ್ತೆ ಮತ್ತೆ ಎಷ್ಟು ಮಾಡಿದರೂ ಸಾಕಾಗೋದು. ನಾವು ಬೆಳಗ್ಗೆ ನಾವು ಸಾಷ್ಟಾಂಗನೋ ಯಾವುದೋ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಮುಗೀತು ಅಂದ್ಬಿಡ್ತೇವೆ. ಅಂಥದ್ದು ನಮ್ಮ ಹನುಮಂತ ದೇವರು ರಾಮದೇವರಿಗೆ ಎಷ್ಟು ಮಾಡಿದರೂ ತೃಪ್ತಿ ಇಲ್ಲ. ಅಷ್ಟು ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅಂತಹ ಹನುಮಂತ ದೇವರು ಭುವಿಗೆ ಬಂದ ದಿವಸ ನಾಳಿನ ದಿವಸ ಹನುಮ ಜಯಂತಿ ಅಂತ ಕರೀತಾರೆ. ನಾಳೆ ಶನಿವಾರ ಎಲ್ಲ ಒಟ್ಟಿಗೆ ಬಂದಿದೆ ನೋಡಿ. ಶನಿವಾರ ಹನುಮಂತೇವರ ವಾರ. ಪ್ರತಿ ಸಲ ಹನುಮತ್ ಜಯಂತಿ ಶನಿವಾರನೇ ಬರುತ್ತೆ ಅಂತಿಲ್ಲ. ಈ ಸಲ ಕೂಡಿ ಬಂದಿದೆ. ಹನುಮಂತನ ವಾರದಲ್ಲಿ ಪವಿತ್ರವಾದ ಹುಣ್ಣಿಮೆ ತಿಥಿ ಹನುಮತ್ ಜಯಂತಿ ಅದು ಬಂದಿದೆ. ಶನಿವಾರ ಬಂದಿದೆ ಅಂತ ಕೆಲವರಿಗೆ ಸೂಟಿ ರಜೆ ಇದೆ. ಶನಿವಾರ ಬಂದಿದೆ ಅಂತ. ರವಿವಾರ ಬಂದಿದ್ದರೆ ರಜೆ ಇರ್ತಿತ್ತು, ಎಲ್ಲರಿಗೂ ರಜೆ ಇರ್ತಿತ್ತು. ಶನಿವಾರ ಕೆಲವೊಬ್ರಿಗೆ ಇರುತ್ತೆ, ಕೆಲವರಿಗೆ ಇರೋದಿಲ್ಲ. ಅದು ಸೆಕೆಂಡ್ ಹಾಲಿಡೇ ಎರಡು ಅಂತಿರ್ತಾರೆ. ಏನೋ ಶನಿವಾರ ರವಿವಾರ ಬಂದಿದೆ ಅಂತ ಸೂಟಿ ಅದ ಹೊರತು, ಒಂದು ವೇಳೆ ಬುಧವಾರನೋ ಸೋಮವಾರನೋ ಬಂದಿದ್ದರೆ ಏನಿದೆ ಹನುಮತ್ ಜಯಂತಿ ಎಲ್ಲಿ ಸೂಟಿ ನಮಗೆ. ಬೆಳಗ್ಗೆ ಮತ್ತೆ ಬೇಗ ಮಾಡಿ ತೊಟ್ಲ ತೂಗಿ ಮತ್ತೆ ಏನೋ ಕೋಸಂಬರಿ ಪಾನಕ ತಿಂದು ಓಡೋರು ನಾವೆಲ್ಲ ಓಡಬೇಕು. ಮತ್ತೆ ಮೊನ್ನೆ ರಾಮನವಮಿನೂ ಅಷ್ಟೇ. ರಾಮನವಮಿ ಹಬ್ಬ ಬಂದದ್ದು ಕೂಡ ಈ ಸಲ ಸಂಡೇ ಬಂದದ್ದು. ಈ ಸಲ ರವಿವಾರ ಬಂದಿದ್ದಕ್ಕೆ ಚಂದ ಹಬ್ಬ ಆಯಿತು. ರಾಮನವಮಿ ಎಲ್ಲರ ಪಂಚಾಮೃತ ಅಭಿಷೇಕ ಅದು ಇದು ಚೆನ್ನಾಗಿ ಹಬ್ಬ ಮಾಡಿದ್ವಿ. ಆದರೆ ಪ್ರತಿ ಸಲ ಸಂಡೇನೇ ಬರುತ್ತಂತಿಲ್ಲ. ನಾ ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂದರೆ, ರಾಮದೇವರ ವಿಷಯದ ಬಗ್ಗೆ
ಬರೆದಂತಹ, ಅದನ್ನು ಬರೆದು ಭಾರಿ ಪ್ರಸಿದ್ಧರಾದಂತಹ ವಾಲ್ಮೀಕಿ ಜಯಂತಿ ಸೂಟಿ ಅದ. ವಾಲ್ಮೀಕಿ ಋಷಿಗಳು ಮಹಾನುಭಾವರು ಪಾಪ. ವಾಲ್ಮೀಕಿ ಋಷಿಗಳು ನಮ್ಮ ಅದ್ಭುತವಾದ ರಾಮಾಯಣ ಕೊಟ್ಟಿದ್ದಾರೆ. ಹೌದು, ಅವ್ರನ್ನ ಮೆಚ್ಚಬೇಕು. ಅಂಥವರ ಬಗ್ಗೆ, ವಾಲ್ಮೀಕಿಗಳ ಬಗ್ಗೆ ಸೂಟಿ ಅದ. ವಾಲ್ಮೀಕಿ ಜಯಂತಿ ರಜೆ ಕೊಡುತ್ತೆ ಗೌರ್ಮೆಂಟು. ಆದರೆ ವಾಲ್ಮೀಕಿಯ ಆರಾಧ್ಯ ದೈವನಾದ, ನಮ್ಮೆಲ್ಲರ ಆರಾಧ್ಯ ದೈವನಾದ ರಾಮನವಮಿ ನಮಗೆ ಸೂಟಿ ಇಲ್ಲ. ನಮ್ಮ ಮನೆ ಬಾರಿಗೆ ರಾಮನವಮಿ ಹಬ್ಬ ಸೂಟಿ ಇಲ್ಲ. ಹನುಮತ್ ಜಯಂತಿ ರಜೆ ಇಲ್ಲ. ಮತ್ತು ರಜೆ ಇದ್ದರೆ ಚೆನ್ನಾಗಿ ಮಾಡ್ತೇವೆ, ಇಲ್ಲದೇ ಇದ್ದರೂ ನಾವು ಏನೋ ಮಾಡ್ತಿರ್ತೇವೆ. ಇದ್ರೇನೋ ಸ್ವಲ್ಪ ಮಾಡ್ಬೋದು, ಇಲ್ಲಾಂದ್ರೆ ಆಫೀಸಿಗೆ ಓಡಬೇಕು ಅನ್ನೋ ಒಂದು ನಮಗಿರುತ್ತೆ. ಆದ್ದರಿಂದ ರಾಮನವಮಿಗೆ, ಹನುಮತ್ ಜಯಂತಿಗೆ, ಯಾಕೆಂದರೆ ನಮ್ಮ ಹನುಮಂತ ದೇವರಿಲ್ಲದೆ ಇದ್ದರೆ ಜೀವನವೇ ಇಲ್ಲ ಅಂತ ಅಂದಿರುವಾಗ ಅಂಥವರ ಬಗ್ಗೆ ಒಂದು ಸೂಟಿ ರಜೆ ಕೊಡಬೇಕು ಅಂತ ನಾವೆಲ್ಲ ವಿನಂತಿಸ್ಕೋಬೇಕು. ನಮ್ಮ ಗೌರ್ಮೆಂಟಿಗೆ ವಿನಂತಿ ಮಾಡ್ಕೋಬೇಕು. ಮಾಡಿದರೆ ಎಲ್ಲ ಲೆಟ್ರ್ ಕೊಟ್ಟರೆ ಮಾಡ್ತಾರೆ, ಅವಶ್ಯವಾಗಿ ಮಾಡ್ತಾರೆ. ಅಂತಹ ಹನುಮಂತ ದೇವರ ಉತ್ಸವ ವೈಭವದಿಂದ ನಡೀತಾ ಇದೆ. ನಾನು ಪ್ರತಿ ವರ್ಷ ನಮ್ಮ ಹುಬ್ಬಳ್ಳಿಯಲ್ಲಿ ಅನೇಕ ಕಡೆಗೆ ಹೋಗ್ತಾ ಇರ್ತೇನೆ. ಈ ಅಣ್ಣಿಗೇರಿ ಕ್ಷೇತ್ರಕ್ಕೆ ಬಂದದ್ದು ಮೊದಲ ಸಲ. ನಾನು ಅಣ್ಣಿಗೇರಿ ಬಂದು ಹೋಗೇನೆ. ಈ ಅಮೃತೇಶ್ವರ ದೇವಾಲಯಕ್ಕೆ ಒಂದು ಸಲ ಬಂದು ಹೋಗಿದ್ದೆ. ನಾನು ಅದರ ಪಕ್ಕದ ಮನೆ ಏನೋ ಬಂದಿದ್ದೆ. ಈ ದೇವಸ್ಥಾನಕ್ಕೆ ಬಂದದ್ದು ನಾನು ಮೊದಲ ಸಲ. ನಮ್ಮ ತಂದೆ ಅಪ್ಪ ಹೇಳ್ತಿರ್ತಾರೆ, ಇದು ನಮ್ಮ ಅಜ್ಜಿ ಊರು ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಊರಿದು. ನಮ್ಮ ತಾಯಿ, ನಮ್ಮ ಅಪ್ಪನ ತಾಯಿ ಇಲ್ಲೇ ಇದ್ದರಂತೆ, ಮೊದಲೆಲ್ಲ ಇಲ್ಲೇ ಇದ್ದರು. ನಮ್ಮ ಅಜ್ಜಿ ಇಲ್ಲೇ, ಹೌದು. ಅಲ್ಲ, ನನಗೇನು ಹೆಚ್ಚು ಪರಿಚಯ ಇಲ್ಲ. ಒಟ್ಟು ಊರಿದು. ನಮ್ಮ ಅಜ್ಜಿ ಹುಟ್ಟಿದ್ರಂತೆ ಇಲ್ಲಿ. ಅಜ್ಜಿ ಯಾರೋ ನಮ್ಮ ಅಮ್ಮನಮ್ಮ ಅಪ್ಪನ ಅಕ್ಕ ಏನೋ ಸುಧಾಬಾಯಿ ಅಂತ ಏನಿದ್ದಾರೆ ಮಠದವರು, ಅವರು ಇಲ್ಲೇ ಹುಟ್ಟಿದ್ರಂತ. ಅಣ್ಣಿಗೇರಳು ಹುಟ್ಟಿದ್ರಂತೆ. ಹುಟ್ಟಿ ಆಮೇಲೆ ಬಿಟ್ಟು ಹೋದರು ಅಂತ, ಅವ್ರು ಹುಟ್ಟಿದ ಮೇಲೆ ಬಿಟ್ಟು ಹೋದರು ಅಂತ ಹೇಳ್ತಾರೆ. ನಮ್ಮ ಅವ್ವ, ನಮ್ಮ ಅಜ್ಜಿ ಎಲ್ಲ ಇಲ್ಲೇ ಇದ್ದದ್ದೂರು. ಅದೊಂದು ರಕ್ತ ಸಂಬಂಧ ಎಳ್ಕೊಂಬಂತು ಅಣ್ಣಿಗೇರಿಗೆ. ಆ ಒಂದು ಸಂಬಂಧ ಇದೆ, ಅದು ಎಳ್ಕೊಂಬಂತು. ಹಾಗೆ ನಮ್ಮ ಕೌಲಿಗಿ ಮನೆತನಕ್ಕೂ ಕೊರ್ಲಹಳ್ಳಿ ಮನೆತನಕ್ಕೂ ಅವಿನಾಭಾವ ಸಂಬಂಧ, ಅದು ಕೂಡ ಭಾಳ ದೊಡ್ಡ ಸಂಬಂಧ. ಹಿರಿಯರಾದ ಕೌಲಿಗಿ ಶೇಷಾಚಾರ್ಯರು ಇವತ್ತಿಗೆ ಹುಬ್ಬಳ್ಳಿಯಲ್ಲಿ ಏನೇ ಒಂದು ಧರ್ಮ ಉಳಿದಿದೆ ಅಂದರೆ ನಮ್ಮ ಶೇಷಾಚಾರ್ಯ ನೆನೆಸ್ಬೇಕು. ನಾವೆಲ್ಲ ಅವ ಹಿರಿಯ ಪಂಡಿತರು ನೆನೆಸ್ಬೇಕು. ಹುಬ್ಬಳ್ಳಿಯಲ್ಲಿ ಅವಾಗೆಲ್ಲ ಯಾರು ಪಂಡಿತರೇ ಇದ್ದಿದ್ದಿಲ್ಲ ಅವಾಗೆಲ್ಲ. ಈಗೆಲ್ಲ ಬೇಕಾದಷ್ಟು ಜನ ಪಂಡಿತರು ಬಂದು ಇದ್ದಾರೆ. ಆದರೆ ಅವತ್ತಿನ ಕಾಲಕ್ಕೆ ಹೆಚ್ಚು ಧರ್ಮ ಜಾಗೃತಿ ಮಾಡಿದ ಕೀರ್ತಿ ಅದು ನಮ್ಮ ಶೇಷಾಚಾರ್ಯರಿಗೆ ಸಲ್ಲುತ್ತೆ. ಭಾರಿ ಅಂತಃಕರಣ ಜೀವಿ ಪಾಪ. ನಾನು ಅವರನ್ನು ನೋಡಿದ್ದೇನೋ ನಮ್ಮ ಖುಷಿ ನಮಗೆ. ನಾವು ಅವರ ಹತ್ರ ಆಶೀರ್ವಾದ ತೊಗೊಂಡಿದ್ದೇವೆ. ಅದು ಅವರು ನಮ್ಮನ್ನ ಎತ್ತಿ ಆಡಿಸಿದ್ದಾರೆ. ನಮ್ಮನ್ನ ಎತ್ತಿ ತೊಡೆ ಮೇಲೆ ನಳಿಸಿ ಆಶೀರ್ವಾದ ಮಾಡಿ. ಹೌದು. ಅಂತಹ ಆ ಹಿರಿಯರಿಗೂ, ಹಾಗೆ ನಮ್ಮ ಮಧ್ವಾಚಾರ ಆಗಲಿ, ಜಯಾಚಾರ, ಅವರೆಲ್ಲ ಅಣ್ಣತಮ್ಮ. ನಾವೆಲ್ಲ ಭಾಳ ನರಸಣ್ಣ ಅಂತಿದ್ರು ಅವಾಗ. ನರಸಕ್ಕ ಪಾಪ ಅವರು ನನ್ನ ಮುಂಜಿ ಟೈಮ್ನಾಗ ಹೋದ್ರು ಪಾಪ. ನಮ್ಮ ಮುಂಜಿ ಟೈಮ್ನಾಗ ಧಾರವಾಡದಾಗ ಅವರು ಆ ತಲೆ ಆಯಿತು. ಈ ತಲೆ ಸಮೀರಣ್ಣ ತಲೆ, ನಮಗೂ ತಲೆ. ಹಿಂಗೆ ತಲೆಮಾರಿನ ಸಂಬಂಧ ನಮ್ಮ ಕೊರ್ಲಹಳ್ಳಿ ಮನೆತನಕ್ಕೂ. ಹಾಗೆ ಆಮೇಲೆ ಅಪ್ಪ ಹೇಳ್ತಿರ್ತಾರೆ, ನಮ್ಮ ಅಜ್ಜನಿಗೆ ಭಾಳ ಪ್ರೀತಿ ಪಾತ್ರರು ಅಂತ ಶೇಷಾಚಾರ್ಯ. ಕೊರ್ಲಹಳ್ಳಿ ಭೀಮಸೇನಾಚಾರ್ಯ ಹತ್ರ ನಮ್ಮ ಅಜ್ಜ ಕೊರ್ಲಹಳ್ಳಿ ಭೀಮಸೇನಾಚಾರ್ಯ, ಅವ್ರ ಹತ್ರನೇ ಅಧ್ಯಯನ ಅಂತ ಹೇಳಿ ಅವ್ರ ಹತ್ರ ಅಧ್ಯಯನ ಆಗಿದ್ದು. ಶಿಷ್ಯರು, ಪ್ರೀತಿ ಪಾತ್ರ ಶಿಷ್ಯರು, ಭಾರೀ ಮೆಚ್ಚುಗೆ ಪಾತ್ರ ಅದು. ನಮ್ಮ ಅಜ್ಜ ನಮ್ಮ ತಂದೆಯೆಲ್ಲ ಕಥೆ ಹೇಳ್ತಿರ್ತಾರೆ, ಶೇಷಾಚಾರ್ಯ ಇಲ್ಲದೆ ಯಾವ ಕಾರ್ಯಕ್ರಮನೇ ಇಲ್ಲ ಅಂತ ಅಜ್ಜನದ್ದು. ನಮ್ಮ ಅಜ್ಜ ಮನೆಯ ಕಾರ್ಯಕ್ರಮ ಅಂದರೆ ಅವ್ರು ಶೇಷಾಚಾರ್ಯ ಇದ್ದರೆ ಅದು ಈ ನಮ್ಮ ಕುಟುಂಬದ ಕಾರ್ಯಕ್ರಮ ಇರಲಿ, ಏನಾದ್ರು ಕಾರ್ಯಕ್ರಮ, ಆ ಶೇಷಾಚಾರ್ಯ ಬರಲಿ ಮುಂದೆ ಕಾರ್ಯಕ್ರಮ. ಹೀಗೆ ಅಂತಹ ನಮ್ಮ ಅಜ್ಜನಿಗೆ ಬಲಗೈ ಅಂತ ಇದ್ದವರು ಅದು ಶೇಷಾಚಾರ್ಯ. ಹೌದು. ಹಾಗೆ ಹೌದೌದು. ಅಂತಹ ಒಂದು ಸಂಬಂಧದಿಂದ ಹಾಗೆ ಹೌದು. ನೀವು ಅವಾಗ ಸಣ್ಣವರಿದ್ದು, ನಾವೀ ಸಣ್ಣವರಿದ್ದು. ಅವಾಗೆಲ್ಲ ನಾವಿದ್ವಿ. ಅಂತ ಮಧ್ವಾಚಾರ ಆಗಲಿ, ಅವರೆಲ್ಲ ನಮಗೆ ಭಾಳ ಸಣ್ಣವರಿದ್ದಾಗ ನೋಡಿದವರು. ಇನ್ನು ಸಮೀರಣ್ಣ ಅಂತೂ ಅವರು ನೋಡಿ, ಸಮೀರಣ್ಣ, ಪ್ರಮೋದಣ್ಣ, ಎಲ್ಲ ಸಣ್ಣ ಮಕ್ಕಳಿದ್ದಾಗ ನೋಡಿದವರು. ಅದು ನಮ್ಮ ಕುಟುಂಬದ ಸಂಬಂಧ. ಇನ್ನು ನಮ್ಮ ವಿದ್ಯಾಪೀಠದ ಸಂಬಂಧ, ನಮ್ಮ ಹಿರಿಯ ಅಣ್ಣವರು, ನಮ್ಮ ಹಿರಿಯ ಪಂಡಿತರಾಗಿ, ನಮಗಿಂತಲೂ ಹಿರಿಯ ಪಂಡಿತರಾಗಿ, ನಮಗೆಲ್ಲ ಮಾರ್ಗದರ್ಶಕರಾಗಿ, ಪ್ರೀತಿಪಾತ್ರರಾಗಿ ಇದ್ದವರು ನಮ್ಮ ಸಮೀರಾಚಾರ್ಯ. ಅಂದರೆ ವಿದ್ಯಾಪೀಠದಲ್ಲಿ ಏನೋ ಒಂದು ಖುಷಿ, ಏನೋ ಒಂದು ಅವ್ರು ಬರ್ತಾರೆ ಅಂದರೆ ಒಂದು ಖುಷಿ. ಅಷ್ಟು ಎಲ್ಲರ ಜೊತೆ ಬೆರೆತು ಒಂದು ಅವರ ಸ್ವಭಾವ ಏನಂದರೆ, ನಮ್ಮ ಸಮೀರಾಚಾರ್ಯ ಸ್ವಭಾವ ಏನಂದರೆ, ಕಾಮಿಡಿಯಲ್ಲೇ ಸಂದೇಶ ಕೊಡ್ತಾರೆ ಅವರು. ಕಾಮಿಡಿ ಮಾಡ್ತಾ ಇದ್ದದ್ರಲ್ಲೇ ಸಂದೇಶ ಕೊಡುವ ಒಂದು ಶಕ್ತಿ ಅವ್ರ ಹತ್ರ ಇದೆ. ನಮ್ಮ ಧರ್ಮ ಜಾಗೃತಿ, ಧರ್ಮ ಸಂದೇಶ ಅದನ್ನು ಖಡಾಖಂಡಿತವಾಗಿ ಹೇಳೋದು ಒಂದು ಕಡೆಗೆ,
ಹೆಂಗೆ ತಿಳಿಸ್ಬೇಕು ಅನ್ನೋದು ಆ ಥರ ಜ್ಞಾನ ಉಳ್ಳವರು. ನಮ್ಮ ಮಾತೃಗಾಯದಲ್ಲಿ ಭಾಳ ವಿಶೇಷ ಸಾಧನೆ ಮಾಡ್ತಾ ಇದ್ದಾರೆ. ಮಾತೃಗಾಯದಲ್ಲಿ ಸ್ವಾಮಿಗಳ ಪ್ರೀತಿ ಪಾತ್ರರಾಗಿ ಸ್ವಾಮಿಗಳ ಅನುಗ್ರಹದಿಂದ ಅಲ್ಲೆಲ್ಲ ಸಮೀರಾಚಾರ್ಯ ಗುರೂಜಿ ಅಂತಲೇ ಪ್ರಸಿದ್ಧ ಆಗ್ಯಾರ. ಭಾಳ ಇವರ ಮಾತಿಗೆ ತುಂಬ ಗೌರವ ಕೊಡ್ತಾರೆ ಅಂತ ಸಮೀರಾಚಾರ್ಯ ಅವರೆಲ್ಲ ನಮ್ಮನ್ನು ಎತ್ತಿ ಆಡಿಸಿದವರು. ಅಂಥವರ ಒಂದು ಸಮ್ಮುಖದಲ್ಲಿ ನಮ್ಮ ಪ್ರಾಣದೇವ ಹನುಮಪ್ಪ ಅವನ ಬಗ್ಗೆ ತಿಳ್ಕೋಬೇಕಾದ್ರೆ ಎರಡು ಅವನ ಮಹಿಮೆಯನ್ನು ನೋಡೋಣ ಅಷ್ಟೇ. ಹನುಮಂತ ದೇವರ ಮಹಿಮೆ. ನಮ್ಮ ಹನುಮಂತ ದೇವರು ರಾಮದೇವರಿಗೋಸ್ಕರ ಹೂ ತುಳಸಿ ತೊಗೊಂಬರ್ತಿದ್ರಂತೆ. ತುಳಸಿ ತೊಗೊಂಬರ್ತಿದ್ರು. ರಾಮದೇವ್ರ ಪೂಜೆ ಮಾಡಬೇಕು ಅಂತ ಹೂ ತುಳಸಿ ತೊಗೊಂಬರ್ತಿದ್ರು. ತುಳಸಿ ತೊಗೊಂಬರುವಾಗ ನಾವು ಏನೋ ಬುಟ್ಟಿ ತಂಬಿಗೆ ತೊಗೊಂಡು ಹೋಗ್ತೇವೆ. ಹಂಗೆ ಅವರು ಒಂದು ಬುಟ್ಟಿ ತಂಬಿಗೆ ತೊಗೊಂಡು ಹೋಗ್ತಿದ್ರು. ಹನುಮಪ್ಪ ತೊಗೊಂಡು ತೆಗೆದು ಬರ್ತಾ ಇರುವಾಗ ಭಾರೀ ಕಷ್ಟಪಟ್ಟು ಬರ್ತಿದ್ರಂತ ಹನುಮಪ್ಪ. ಭಾರೀ ಕಷ್ಟಪಟ್ಟು ಎರಡೂ ಕೈ ಆ ಬುಟ್ಟಿ ಎರಡೂ ಕೈ ಮೇಲೆ ತೊಗೊಂಡು ಹಬ್ಬ ಏನು ಕಷ್ಟ ಅನ್ಕೊಂಡು ಬರ್ತಿದ್ರಂತೆ. ಸುಮಧ್ವಜ ಹೇಳುತ್ತೆ, ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಪೂರ್ವಕವಾಗಿ ಎರಡೂ ಕೈಯಿಂದ ಯಾರು ಎರಡೂ ಕೈಯಿಂದ ತೊಗೊಂಬರ್ತಾರೆ? ಒಂದು ತಂಗಿ, ಒಂದು ಬುಟ್ಟಿ, ಒಂದು ಹೂವಿನ ಬುಟ್ಟಿ ಎರಡೂ ಕೈಯಿಂದ ತೊಗೊಂಬರ್ತಾರೆ ಯಾರು? ಅದು ನೋಡಿ ಹನುಮಂತ ದೇವರು ಅವರು ಎರಡೂ ಕೈಯಿಂದ ತೊಗೊಂಬರ್ತಿದ್ರಂತೆ. ಆದರೆ ಅದೇ ಹನುಮಂತ ದೇವರು ಈ ಥರ ಎರಡೂ ಕೈಯಿಂದ ಕಷ್ಟಪಟ್ಟು ಪ್ರಯತ್ನಪೂರ್ವಕವಾಗಿ ತೊಗೊಂಬರುವ ಹನುಮಂತ ದೇವರು ರಾಮಾಯಣ ಯುದ್ಧದ ಕಾಲದಲ್ಲಿ ಎಲ್ಲರೂ ಮೂರ್ಛಿತರಾಗಿ ಬಿದ್ದಾಗ ಏಕೇನ ದೋಷ್ಣಾ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಆ ಹನುಮಪ್ಪ ಆವಾಗ ಆ ಸಂದರ್ಭದಲ್ಲಿ ಬೆಟ್ಟವನ್ನು ಒಂದೇ ಕೈಯಿಂದ ತೊಗೊಂಬಂದಂತೆ. ಒಂದೇ ಕೈಯಿಂದ ಇಡೀ ಬೆಟ್ಟವನ್ನು ಒಂದೇ ಕೈಯಿಂದ ತೊಗೊಂಬಂದ. ಈ ಸಣ್ಣ ಬುಟ್ಟಿಯನ್ನು ಎರಡೂ ಕೈಯಿಂದ ತೊಗೊಂಬಂದ. ಇದು ಯಾವ ಲೆಕ್ಕ? ಹಾಗಾದರೆ ಏನು ಭಾರ ಆಯಿತು ಅಂತ ಅರ್ಥನ? ಅದಕ್ಕೆ ಎರಡೂ ಕೈಯಿಂದ ತೊಗೊಂಬರ್ತಾನೆ ಭಾರ ಅಂತ ಅರ್ಥನ? ಹೌದು, ಭಾರನೇ. ಯಾವ ಭಾರ? ದೈಹಿಕವಾದ ಭಾರ ಅಲ್ಲ. ಇದೀ ಪರ್ವತವನ್ನೇ ಹೊತ್ಕೊಳ್ಳುವ ತಾಕತ್ತಿರುವಾಗ ಈ ಬುಟ್ಟಿ ಎತ್ಕೊಳ್ಳುವ ಯಾವ ಲೆಕ್ಕ? ದೈಹಿಕವಾದ ಭಾರ ಅಲ್ಲ, ಮಾನಸಿಕವಾದ ಭಾರ. ಏನು ಮಾನಸಿಕವಾದ ಭಾರ? ನಾನು ಹೂ ತೊಗೊಂಬರುವಾಗ, ತುಳಸಿ ತೊಗೊಂಬರುವಾಗ ಎಲ್ಲಿ ನನ್ನ ನೆರಳು ಅದರ ಮೇಲೆ ಬೀಳುತ್ತೋ ಏನೋ ಅನ್ನೋ ಭಯ ಹನುಮಪ್ಪನಿಗೆ. ಎಲ್ಲಿ ನನ್ನ ಉಸಿರು ಬಡಿತೋ ಏನೋ ಅನ್ನೋ ಭಯ. ಎಲ್ಲಿ ನನ್ನ ಉಗುಳು ಸಿಡಿತದೋ ಏನೋ ಅನ್ನೋ ಭಯ ಪಾಪ ಅವನಿಗೆ. ಆದ್ದರಿಂದ ಅಷ್ಟು ಕಷ್ಟಪಟ್ಟು ಮೇಲೆ ಎತ್ಕೊಂಬರ್ತಿದ್ದಂತೆ. ಇದು ನಮ್ಮ ರಾಮದೇವರ ಬಗ್ಗೆ ಕೊಡುವಂತಹ ಗೌರವ. ಇದು ರಾಮದೇವರ ಬಗ್ಗೆ ಶ್ರದ್ಧಾ. ಅಷ್ಟು ಹೀಗೆ ಮಾಡ್ಬೇಕು ನಾವು ಕೂಡ. ನಾವು ಯಾವುದೋ ಒಂದು ಪ್ಯಾಟೆಗಿಂತ ಯಾರು ತಂದು ಕೊಡ್ತಾರೆ, ಫೋನ್ ಮಾಡ್ತೇವೆ, ಪ್ಯಾಟೆಗೆ ಹೂ ಬರ್ತಾವೆ, ಹಿಂಗೆ ಮಾಡ್ತೇವೆ. ಅದೆಷ್ಟು ಮಾಡ್ತೇವೋ ನೀರು ಹಿಂಗೆ ಮಾಡ್ತೇವೆ, ಎರೆಸ್ಬಿಡ್ತೇವೆ. ಈಗಲ್ಲ ಎರೆಸೋದು. ಮನೆಯದೇ ಆಗಿರಬೇಕು, ಮನೆಯದೇ ಹೂವಾಗಿರಬೇಕು. ಏನೋ ಅಲಂಕಾರ ಭಾಳ ಇಲ್ಲ ಅಂದರೆ ಪರವಾಗಿಲ್ಲ, ಶುದ್ಧ ಇರಬೇಕು, ಶುದ್ಧತೆ ಇರಬೇಕು. ಅದು ಹನುಮಪ್ಪ ತೋರಿಸ್ಕೊಡ್ತಾನೆ. ತೊಗೊಂಬರಬೇಕು, ಶುದ್ಧವಾಗಿ ತೊಗೊಂಬಂದು ಎಷ್ಟು ಸಿಗುತ್ತೋ ಅಷ್ಟೇ ಅರ್ಪಣೆ ಮಾಡಬೇಕು. ನಮ್ಮ ಉಗುಳು ಸಿಡಿಬಾರ್ದು, ನಮ್ಮ ನೆರಳು ಬೀಳಬಾರ್ದು, ನಮ್ಮ ಉಸಿರು ಬಡಿಬಾರ್ದು. ಇಷ್ಟೆಲ್ಲ ಅದೊಂದು ಶ್ರದ್ಧೆ ಇರಬೇಕು ಅಂತ ತೋರಿಸಿಕೊಡ್ತಾರೆ. ಇದು ನಮ್ಮ ಹನುಮಂತ ದೇವರು ಮಾಡಿದ ಭಕ್ತಿ. ಆ ಭಕ್ತಿಗೆ ಮೆಚ್ಚಿ ರಾಮದೇವರು ಏನು ಮಾಡಿದರು? ರಾಮದೇವರು ಏನು ಮಾಡ್ತಾರೆ? ಅಷ್ಟೇ ಅನುಗ್ರಹ ಮಾಡಿದ್ದಾರೆ. ಗಟ್ಟಿಯಾದ ಆಲಿಂಗನವನ್ನು ಮಾಡ್ತಾರೆ. ಗಟ್ಟಿಯಾದ ಆಲಿಂಗನವನ್ನು ಮಾಡಿ ಸೀತಾದೇವಿ ಕಡೆಯಿಂದ ಅನುಗ್ರಹವನ್ನು ಮಾಡಿಸಿ ಈ ಥರ ಹನುಮಂತ ದೇವರು ಅಷ್ಟೇ ಭಕ್ತಿ ಮಾಡಿದ್ದಾರೆ. ಆ ಹನುಮಂತ ದೇವರ ಮೇಲೆ ಅಷ್ಟೇ ಅನುಗ್ರಹವನ್ನು ರಾಮದೇವರು ಸೀತಾದೇವಿ ಮಾಡಿದ್ದಾರೆ. ನಮ್ಮ ಹನುಮಪ್ಪನ ವೈರಾಗ್ಯ ಎಂಥದ್ದು ಅಂದರೆ, ವೈರಾಗ್ಯ ಏನು ರಾಮರಾಜ್ಯದಲ್ಲಿ ಏನಿರಲಿಲ್ಲ, ಎಲ್ಲ ಇತ್ತು. ಸಮೃದ್ಧವಾದ ರಾಮರಾಜ್ಯ. ಇವತ್ತಿಗೂ ಕೂಡ ರಾಮರಾಜ್ಯ ನೆನೆಸ್ತೇವೆ. ಏನು ಬೇಕಾದ ರಾಮರಾಜ್ಯ. ಅಂತಹ ರಾಮರಾಜ್ಯದಲ್ಲಿ ಹನುಮಪ್ಪ ಏನು ಬೇಕಾದ ಕೇಳ್ಬೋದಾಗಿತ್ತು. ಆದರೆ ಅವ ಏನೂ ಕೇಳಿಲ್ಲ. ಹನುಮಪ್ಪ ಕೇಳಿದ್ದನು ಏನನ್ನ? ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮ ರಾಜ್ಯೇ ಅಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗಾನ್ನನು ಸಾ ವಿರಕ್ತಿ. ನಮ್ಮ ಜೀವನದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇವು ಮೂರು ಬಹಳ ಮುಖ್ಯವಾದದ್ದು. ಜ್ಞಾನ ಪಡ್ಕೋಬೇಕು, ಭಕ್ತಿ ಇರಬೇಕು, ಜೊತೆಗೆ ವೈರಾಗ್ಯನೂ ಇರಬೇಕು. ವೈರಾಗ್ಯ ಅಂದ್ರೇನು? ಇತರ ಪದಾರ್ಥಗಳ ಮೇಲೆ ಅನಾಸಕ್ತಿ. ಆದಷ್ಟು ಲೌಕಿಕ ಪದಾರ್ಥಗಳನ್ನು ಬಿಡೋದು. ಮೊಬೈಲ್ಸ್, ಟಿ ವಿ,
ಇವೆಲ್ಲ ಆದಷ್ಟು ಬಿಡಬೇಕು. ಆಚಾರ ಅದನ್ನು ಮಾತ್ರ ಹೇಳಬೇಡ್ರಿ ಅಂತಾರೆಲ್ಲ ಈಗ. ಅದು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದನ್ನು ಬಿಡಬೇಕು. ಈಗ ನಾ ಎಲ್ಲೋ ಒಂದು ಕಡೆ ಹೇಳಿದಾಗ ಬಿಡಬೇಕು ಅಂತ ಹೇಳಿದಾಗ ಆಚಾರ ನಾ ಟಿ ವಿ ನೋಡೋದು ಬಿಟ್ಟೇನ್ರಿ ಅಂದರು. ನಂಗೆ ಭಾಳ ಸಂತೋಷ ಆಯಿತು. ಟಿ ವಿ ನೋಡೋದು ಬಿಟ್ಟಾರಂದ್ರೆ ಒಳ್ಳೆ ಅದಕ್ಕೆ ಕೇಳಿದೆ ಯಾಕೆ ಬಿಟ್ಟಿರಿ ಅಂತ. ಅಲ್ಲ ಹೇಳಿದರು ಅದಕ್ಕೆ ನಾ ಕೇಳಿದೆ ಯಾಕೆ ರೀ ಟಿ ವಿ ನೋಡೋದು ಬಿಟ್ಟಿರಿ ಅಂತ ನಾ ಕೇಳಿದೆ. ಅದಕ್ಕೆ ಅವ್ರು ಅಂದರು ಇಲ್ಲರಿ ಆಚಾರ 3-4 ದಿನ ಆಯ್ತು ಮನೆ ಕೇಬಲ್ಲೇ ಇಲ್ಲ ಅಂದರು. 3-4 ದಿನ ಆಯಿತು ಮನೆ ಕೇಬಲ್ಲೇ ಇಲ್ಲ ಅದು ಬಿಟ್ಟೇನಿ ಅಂದರು. ಕೇಬಲ್ ಕನೆಕ್ಷನ್ ಇಲ್ಲ ಬಿಟ್ಟೇನಿ, ಕರೆಂಟ್ ಹೋಗ್ಯದ ಬಿಟ್ಟೇನಿ, ರಿಮೋಟ್ ಸರಿ ಇಲ್ಲ ಬಿಟ್ಟೇನಿ, ಎಲ್ಲ ಇರಬೇಕು. ಕೇಬಲ್ ಇರಬೇಕು, ಕರೆಂಟ್ ಇರಬೇಕು, ರಿಮೋಟ್ ಚೆನ್ನಾಗಿರಬೇಕು, ಕೈಯಾಗ ಇರಬೇಕು, ಪುಟ್ಟಗೌರಿ ಮದುವೆ ನಡೀತಾ ಇರಬೇಕು. ಆವಾಗ ನೋಡದೆ ಆ ಸೀರಿಯಲ್ಗಳನ್ನು ನೋಡದೆ ಈ ಹನುಮಪ್ಪನ ಹತ್ರ ಬಂದು ಜ್ಞಾನ ಸಾಧನೆಯಲ್ಲಿ ಕೂತ್ಕೊಂಡು ಪ್ರವಚನ ಕೇಳೋದೇನಿದೆ ಅದು ನಿಜವಾದ ವೈರಾಗ್ಯ. ಎಲ್ಲ ಇದ್ದಾಗ ಬಿಡೋದು ಏನಿದೆ ಅದು ವೈರಾಗ್ಯ. ಏನಿಲ್ಲ ಬಿಟ್ಟೇನಿ, ಇಲ್ಲರಿಪ್ಪ ನಮ್ಮ ಮನೆ ಕಾರ್ ಇಲ್ಲ ಹೊಡೆದು ಬಿಟ್ಟೇನಿ, ಇಲ್ಲ ನೀನು ಹಣೆ ಬಾರದು, ಇದ್ದಾಗ ಬಿಡು ನೋಡೋಣ, ಕಾರ್ ಇದ್ದಾಗ ಹೊಡೆದು ಬಿಡು, ಅಲ್ಲ ಸಾಧ್ಯ ಇಲ್ಲ. ಇದ್ದಾಗ ಬಿಡೋದು ಏನದ ಅದೇ ವೈರಾಗ್ಯ ಹೊರತು ಇಲ್ಲದೇ ಇದ್ದಾಗ ಬಿಡೋದು ಅಲ್ಲ. ಹಾಗೆ ನಮ್ಮ ಹನುಮಪ್ಪ ರಾಮರಾಜ್ಯದಲ್ಲಿ ಏನು ರಾಮರಾಜ್ಯ ಬೇಕಾದಿತ್ತು, ರಾಮರಾಜ್ಯದಲ್ಲಿ ಅಷ್ಟೇ ಅಧಿಕಾರದಲ್ಲಿ ಹನುಮಪ್ಪ ಇದ್ದ. ಏನು ಹನುಮಪ್ಪ ಎಂಥ ಅಧಿಕಾರ, ನಮ್ಮ ರಾಮದೇವರ ಬಲಗೈ ಬಂಟ, ಏನು ಬೇಕಾದ ಮಾಡಿದರೂ ಯಾರು ಯಾಕೆ ಅಂತ ಕೇಳೋರು ಇದ್ದಿದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತಹ ರಾಮರಾಜ್ಯದಲ್ಲಿ ಅಂಥ ಅಧಿಕಾರದಲ್ಲಿದ್ದರೂ ಹನುಮಪ್ಪ ಕೇಳಿದ್ದು ತತ್ಪಾದ ಸೇವಾ ಪ್ರತಿರೇಶ ನೈಚ್ಛತ ತಥಾಪಿ ಭೋಗಾನ್ನನು ಸಾವಿರಕ್ತಿ. ಏನು ಅಷ್ಟೆಲ್ಲ ಇದ್ದಾಗಲೂ ಕೂಡ ರಾಮದೇವರ ಸೀತಾದೇವಿ ಭಕ್ತಿ ಆಸಕ್ತಿ, ಪಾದದಲ್ಲಿ ಆಸಕ್ತಿ ಕೇಳಿದಲ್ಲ, ಇದು ವೈರಾಗ್ಯ. ಅಂತಹ ಹನುಮಪ್ಪನಿಂದ ನಾವು ಕಲ್ಕೋಬೇಕಾದ ಗುಣಗಳು ಇವೆಲ್ಲ. ನಾವು ಅಷ್ಟು ವೈರಾಗ್ಯ ನಮ್ಮ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹನುಮಪ್ಪ ಎಲ್ಲಿ ನಾವು, ಆದರೆ ನಮ್ಮ ಯೋಗ್ಯತೆ ಅಂತ ಇರುತ್ತೆ, ನಮ್ಮ ಒಂದು ಶಕ್ತಿ ಅಂದಿರುತ್ತೆ. ಅಷ್ಟು ಶಕ್ತಿಮತ್ತಾಗಿ ಅಷ್ಟು ಒಂದು ಯೋಗ್ಯತೆಗೆ ಅನುಸಾರವಾಗಿ ವೈರಾಗ್ಯ ಜ್ಞಾನ ಭಕ್ತಿ ಮಾಡಿದಾಗ ಮಾತ್ರ ಹನುಮಂತ ದೇವರ ಅನುಗ್ರಹ ಆಗಲಿಕ್ಕೆ ಸಾಧ್ಯ, ರಾಮದೇವರ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ನಾವೆಲ್ಲರೂ ಅಪೇಕ್ಷೆ ಪಡ್ತೇವೆ ಏನಂತ, ನನಗೆ ಆರಾಮಾಗಿರಬೇಕು, ನಾನು ಆರಾಮಾಗಿರಬೇಕು, ಪಕ್ಕದ ಮನೆಯೋ ಗೊತ್ತಿಲ್ಲ, ನಾನಂತೂ ಆರಾಮಾಗಿರಬೇಕು ಅಂತ ಎಲ್ಲರೂ ಹನುಮಪ್ಪನ ಮುಂದೆ ಕೇಳ್ಕೊತಾರೆ. ಎಲ್ಲರೂ ಹನುಮಪ್ಪ ನಾ ಆರಾಮಾಗಿರ್ಬೇಕಪ್ಪ, ನೀವು ಒಂದು ಡಜನ್ ತೆಂಗಿನಕಾಯಿ ಕೊಡ್ತೇನೆ, ನೀವು ಒಂದು ಎಣ್ಣೆ ದಾನ ಮಾಡ್ತೀನಿ, ತುಪ್ಪದ ದೀಪ ಕೊಡ್ತೇನೆ, ಇಡೀ ವರ್ಷ ನಾನೇ ದೀಪ ಹಾಕ್ತೇನೆ, ಎಲ್ಲ ಏನೇನೋ ಪ್ರಾರ್ಥನೆಗಳು, ನಮ್ಮೆಲ್ಲ ಪ್ರಾರ್ಥನೆ. ಏನು ಪ್ರಾರ್ಥನೆಗೆ ಕೊನೆಗೆ ಏನು ಸಾರಾಂಶ, ನಾನು ಆರಾಮಾಗಿರಬೇಕು, ಒಟ್ಟು ನಾನು ಜೀವನದಲ್ಲಿ ಆರಾಮಾಗಿರಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಆದರೆ ಎಲ್ಲರೂ ಕೈ ಎತ್ತಿ ಹೇಳಿ ನೋಡೋಣ, ಯಾರು ಆರಾಮಿದ್ದೇವೆ ಇವತ್ತು? ದೇವರ ಮುಂದೆ ಸಾಕ್ಷಿಯಾಗಿ ಹೇಳಿಕ್ಕಾಗತ್ತಾ? ಆಚಾರ್ಯ ನಾನು ಆರಾಮಿದ್ದೇನೆ ಅಂತ ಹೇಳುವಂಥ ತಾಕತ್ತು ಯಾರಿಗಾದರೂ ಅದನ್ನು, ಆರಾಮಿದ್ದೇನೆ ಅಂತ ಹೇಳುವಂಥ ಶಕ್ತಿ ಅದನ್ನು ಇಲ್ಲ. ಯಾರೂ ಆರಾಮಿಲ್ಲ, ಆರಾಮಿರ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆ? ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಒಂದು ಸಂದರ್ಭಕ್ಕೆ ಅವರವರ ದುಃಖ ಅವರವರಿಗೆ. ಯಾರೂ ಆರಾಮಿಲ್ಲ ಇವತ್ತು. ಆರಾಮ ಬಯಸ್ತಾರೆ, ಆದರೆ ಯಾರೂ ಆರಾಮಿಲ್ಲ. ದುಃಖ ಇದೆ ವಯಸ್ಸಿಗೆ ತಕ್ಕಂತೆ. ಪುಟ್ಟ ಮಕ್ಕಳಿಗೆ ಅಮ್ಮ ಮೊಬೈಲ್ ಕೊಡಲ್ಲ ಅಂತ ದುಃಖ ಹೋಗ್ತದೆ, ಅಷ್ಟೇ ದುಃಖ, ಒಟ್ಟು ದುಃಖ ಅದ. ನಮ್ಮಂಥವರಿಗೆ ಗಳಸೋದು ಹೆಂಗೆ ದುಃಖ. ಮುದುಕರಾದ ಮೇಲೆ ಎಲ್ಲಿರಬೇಕು ಅಂತ ದುಃಖ, ಪಾಪ ಏನು ಮಗಳ ಮನೆ ಆಗಿಲ್ಲ, ಮಗಳ ಮನೆ ಆಗಿಲ್ಲ, ಎಲ್ಲಿ ಬಾಬಾ, ಅದು ದುಃಖ. ಹಿಂಗೆ ಒಟ್ಟಾರೆ ದುಃಖದ ಪ್ರಭೇದಗಳಿದ್ದೇ ಇದ್ದ ಹೊರತು ಆರಾಮಂತಂದವ್ರು ಯಾರೂ ಇಲ್ಲ. ಯಾಕೆ ಆರಾಮಿಲ್ಲ ಅಂದರೆ, ಆರಾಮಿರಬೇಕಾದ್ರೆ ನಮ್ಮ ಮನೆಗೆ ಹೋಗಬೇಕು. ನಮ್ಮ ಮನೆಯಲ್ಲಿ ಆರಾಮಿರ್ಲಿಕ್ಕೆ ಸಾಧ್ಯ. ಬೇರೆಯವ್ರ ಮನೆಗೆ ಬಂದರೆ ಸಾಧ್ಯ ಇಲ್ಲ. ಇಲ್ಲರಿ ಆಚಾರ ಅಣ್ಣಿಗೇರಿ ಬಂದಾಗಲ್ಲ, ನಮ್ಮ ಮನೆ ಹುಬ್ಬಳ್ಳಿ ಒಳಗೂ ಆರಾಮಿಲ್ಲ, ನಮ್ಮ ಮನೆ ಕೂತ್ಕೊಂಡು ಆರಾಮಿಲ್ಲ ಅಂದರೆ, ಹಾಗಾದರೆ ನಮ್ಮ ಮನೆ ಅಂತ ತಿಳ್ಕೊಂಡೇವಿ, ಅದು ನಮ್ಮ ಮನೆ ಅಲ್ಲ. ಹುಬ್ಬಳ್ಳಿ ಒಳಗಿರುವಂತಹ ಭಾರಿ ಏನು ನಮ್ಮ ಮನೆ ಆಸ್ತಿ ಮಾಡ್ಕೊಂಡೇವಿ, ನಮ್ಮ ಮನೆ ಅಂತ ಬಡ್ಕೋತೇವಿ, ಅದು ನಮ್ಮ ಮನೆ ಅಲ್ಲ. ದಾಸರಂದರು ನಿಮ್ಮ ಮನೆ ಹುಬ್ಬಳ್ಳಿ ಮನೆ, ರಾಯಚೂರು ಮನೆ, ಧಾರವಾಡ ಮನೆ ಅಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ನಿಮ್ಮ ಮನೆ ಅಂದರೆ ಎಲ್ಲಿದೆ? ಯಾವುದೋ ಹುಬ್ಬಳ್ಳಿ ಮನೆಗೆ ಹೋಗಬೇಡ, ಅಲ್ಲಿ ಮನೆಗೆ ಹೋಗು. ನಿಮ್ಮ ಮನೆ ಅಲ್ಲಿದೆ. ಎಲ್ಲಿದೆ? ಆ ಮನೆಗೆ ಹೋದಾಗ ಮಾತ್ರ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯ. ಅದು ಎಲ್ಲಿದೆ? ಅಲ್ಲಿದೆ. ಅದು ದೇವಲೋಕದಲ್ಲಿದೆ, ವೈಕುಂಠದಲ್ಲಿದೆ, ದೇವರ ಹತ್ರ ಇದೆ. ಅಂತಹ ಮನೆಗೆ ಹೋಗಬೇಕಾದರೆ, ಆ ಮನೆಯ ದರ್ಶನ ಆಗಬೇಕಾದರೆ ನಾವು ಅವಾಗ ಇಂಥ ಉತ್ಸವಗಳಲ್ಲಿ ಭಾಗಿಯಾಗಲೇಬೇಕು. ದೇವರಂದ ಕೃಷ್ಣ ಅಂತಾನೆ,
ಜ್ಞಾನೇನ ಇವ ಪರಂಪದಂ. ಆ ಮನೆ ನಿಂಗೆ ಸಿಗಬೇಕಾ, ಬಾ ನನ್ನ ಜ್ಞಾನ ಪಡ್ಕೋ ಬಾ ಅಂತ ಕರೀತಾನೆ. ಜ್ಞಾನ ಪಡ್ಕೋ, ಆ ಮನೆಗೆ ಹೋಗು. ಅಂತಹ ಮನೆ ದರ್ಶನ ಸುಖ ಆಗಬೇಕಾದರೆ ನಾವು ಜ್ಞಾನ ಪಡ್ಕೊಳ್ಳೇಬೇಕು. ಆ ಜ್ಞಾನಕ್ಕೆ ಸಾಧನ ನಮ್ಮ ಆಚರಣೆಗಳು. ಈ ನಾವೆಲ್ಲ ಸಂಧ್ಯಾ ವಂದನೆ ಮಾಡ್ತೇವೆ, ನಾವೆಲ್ಲ ಪೂಜೆ ಮಾಡ್ತೇವೆ, ತುಳಸಿ ಅರ್ಚನೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ. ಇವೆಲ್ಲ ಯಾಕೆ ಗೊತ್ತಾ? ಇದರಿಂದಲೇ ಸುಖ ಅಂತಲ್ಲ. ಇದೇ ಇಲ್ರಿ, ಕೆಲವೊಬ್ರು ಅಂತಾರೆ, ಏನು ರೀ ಆಚಾರ ದಿನಾಲು 108 ಪ್ರದಕ್ಷಿಣೆ ಮಾಡಿ ಕಾಲು ನೋವು ಬಂತು ಹೊರತು ನನಗೇನು ಆರಾಮಾಗಿಲ್ಲ ಅಂತ ಕೆಲವರು ಅಂತಾರೆ. ಇಷ್ಟು ಮಾಡಿದೆ, ಏನು ಹನುಮಪ್ಪರಿಗೆ ಇದು 108 ಪ್ರದಕ್ಷಿಣೆ ಮಾಡಿದೆ, ನನಗೇನೂ ಆರಾಮಾಗಲಿಲ್ಲ. 108 ಪ್ರದಕ್ಷಿಣೆ ನಿಮಗೆ ಆರಾಮಕ್ಕೆ ಸಾಧನ ಅಲ್ಲ, ಅದು ಜ್ಞಾನಕ್ಕೆ ಸಾಧನ. 108 ಪ್ರದಕ್ಷಿಣೆ ಮಾಡಿದ್ದು ಯಾವುದಕ್ಕೆ ಸಾಧನ ಆಗುತ್ತೆ? ಜ್ಞಾನಕ್ಕೆ ಸಾಧನ ಆಗುತ್ತೆ. ಆ ಜ್ಞಾನ ಏನಾಗುತ್ತೆ? ಸುಖ ತಂದು ಕೊಡುತ್ತೆ. ಜ್ಞಾನದಿಂದಲೇ ಸುಖ ಹೊರತು ನಮ್ಮ ಆಚರಣೆಗಳಿಂದ ಸುಖ ಅಲ್ಲ. ನಮ್ಮ ಆಚರಣೆಗಳು ಮಾಡೋದರಿಂದ ಒಳ್ಳೆ ಜ್ಞಾನ ಬರುತ್ತೆ, ಒಳ್ಳೆ ಭಕ್ತಿ ಬರುತ್ತೆ, ದೇವರಲ್ಲಿ ವಿಶೇಷ ಆಸಕ್ತಿ ಹುಟ್ಟುತ್ತೆ. ಅಂತಹ ದೇವರ ಬಗ್ಗೆ ವಿಶೇಷವಾದ ಮಹತ್ವ, ಜ್ಞಾನ, ಭಕ್ತಿ ಬರಬೇಕಾದರೆ ನಮ್ಮ ಏನು ಮಿನಿಮಮ್ ಆಚರಣೆಗಳು, ಏನು ಇಷ್ಟಿಷ್ಟು ಮಾಡಿ ಅಂತಲೂ ಹೇಳ್ತಾ ಇಲ್ಲ ಶಾಸ್ತ್ರ. ಇಷ್ಟು ಮಾಡಿ ಅಂತಲೂ ಹೇಳ್ತದೆ, ಇಷ್ಟು ಮಾಡಿರಿ ಅಂತಲೂ ಹೇಳ್ತದೆ. ನಮ್ಮ ಹಣೆ ಬರಕ್ಕೆ ಇಷ್ಟು ಮಾಡಿ ಸಾಕಾಗಿದೆ. ಇವತ್ತಿನ ಜಗತ್ತಿಗೆ ಇಷ್ಟು ಮಾಡಿ ಸಾಕಾಗಿದೆ. ಎಲ್ಲ ಬಿಡ್ತಾ ಇದ್ದೇವೆ. ಸ್ವಲ್ಪ ಆದರೂ ಕಿಂಚಿತ್ತಾದರೂ ಕೂಡ ಒಂದು ನಾವು ಪುರುಷರಾದವರು 2 ಹೊತ್ತು ಸಂಧ್ಯಾ ವಂದನ, ಉಪವಾಸ, ಹಿರಿಯರ ಗೌರವ, ಗುರುಗಳ ಮಹತ್ವ, ಗುರುಗಳ ಸೇವಾ, ಇಷ್ಟು ಪುರುಷರು. ಸ್ತ್ರೀಯರು ಅವರು ಕೂಡ ತುಳಸಿ ಪೂಜೆ, ಪತಿದೇವರ ಸೇವೆ, ಉಪವಾಸ ಇಷ್ಟು ಮಾಡಿದರೂ ಮಿನಿಮಮ್ ಅಂತಾರೆ ಇವತ್ತು. ಮಿನಿಮಮ್ ಇದನ್ನೂ ಬಿಡ್ತಾ ಇದ್ದೇವೆ ನಾವೆಲ್ಲ, ಇದನ್ನೂ ಬಿಡ್ತಾ ಇದ್ದೇವೆ. ಇಷ್ಟು ಮಾಡಿದರೂ ಸಾಕು ಜ್ಞಾನ, ಭಕ್ತಿ, ವೈರಾಗ್ಯ ಜಾಗೃತವಾಗಿ ಬಂದು ನಮಗೆ ಮೋಕ್ಷಪ್ರದ ಶ್ರೀಕೃಷ್ಣ ಅನುಗ್ರಹ ಮಾಡ್ತಾನೆ. ಅದೇ ಹನುಮಪ್ಪ ಕೊಡುವ ಸಂದೇಶ. ನೀವು ಇಷ್ಟೆಲ್ಲ ಮಾಡಿರಿ ಅಂತಲೇ ಹನುಮತ್ ಜಯಂತಿ ದಿವಸ. ನಾಳೆ ಹನುಮತ್ ಜಯಂತಿ, ನಮ್ಮ ಹನುಮಂತೇವರ ನಾಳೆ ಬರ್ತ್ಡೇ ಅಂದ ತಕ್ಷಣ ನಮಗೆ ತಲೆಯಾಗಿ ಏನು ಬರುತ್ತೆ? ನೀನು ಬರ್ತಡೇ ಹೋದಿಲ್ಲ? ಯಾವಾಗ ಬರ್ತಡೇ? ಪುಟ್ಟಣ್ಣ ಬರ್ತಡೇ ಯಾವ ನಿಂದ? 9. ಏನು ಮಾಡ್ತೀವಿ ಅವತ್ತು? ನಂಗೆ ಇದೇ ಬೇಕಾಗಿದೆ. ಬರ್ತ್ಡೇ ಅಂದ ತಕ್ಷಣ ಕೇಕ್, ಹೌದಾ? ಕೇಕ್ ಬಂದೇ ಬಿಡಬೇಕಲ್ಲಿ. ಕೇಕ್ ಅದು ಹೋಮ್ ಮೇಡೋ, ಫ್ರೀ ಮೇಡೋ, ಯಾವ ಮೇಡೋ ಗೊತ್ತಿಲ್ಲ, ಒಟ್ಟು ಕೇಕ್. ಹಾಗೆ ನಮ್ಮ ಹನುಮಪ್ಪನಿಗೂ ಕೇಕ್ ಬೇಕಲ್ವ? ಹನುಮಪ್ಪನಿಗೂ ಒಂದು ಕೇಕ್ ಬೇಕು. ಆ ಕೇಕ್ ಕಟ್ ಮಾಡಲೇಬೇಕು ನಾವು. ಪಾಪ ನೀವೆಲ್ಲ ಮಾಡ್ತೀವಿ, ಹನುಮಪ್ಪನಿಗೆ ಮಾಡಲಿಲ್ಲ ಅಂತ ಹೆಂಗೆ? ಹನುಮಂತ ದೇವರಿಗೂ ಕೇಕ್ ಕಟ್ ಮಾಡ್ತೇವೆ. ಹೇಳ್ಯಾರ ಅಂತೇಳಿ ನಾವು ಬೇಕ್ರಿಯಿಂದ ತಂದು ಮಾಡಿಬಿಡೋದಲ್ಲ. ಎಂಥ ಕೇಕ್ ಸ್ಪೆಲ್ಲಿಂಗ್ ಏನು? CAKE ಕೇಕ್. C ಫಾರ್ ಕಾಮ, A ಫಾರ್ ಅಹಂಕಾರ, K ಫಾರ್ ಕ್ರೋಧ, E ಫಾರ್ ಈಗೋ. ಇವುಗಳನ್ನು ಕಟ್ ಮಾಡೋದೇ ಅದು ನಿಜವಾದ ಕೇಕ್ ಕಟ್ ಮಾಡೋದು. ಅಂತಹ ಬರ್ತ್ಡೇಯನ್ನು ನಾವು ಆಚರಣೆ ಮಾಡಲೇಬೇಕು. ಹನುಮಂತ ದೇವರ ಉತ್ಸವಕ್ಕೆ ಅವ ಕಟ್ ಮಾಡೋದು ಬೇಡ, ಅವನ ಉತ್ಸವದಲ್ಲಿ ನಾವು ಕಟ್ ಮಾಡ್ಕೋಬೇಕು. ನಾವು ನಮ್ಮ ಈಗೋಗಳು, ನಮ್ಮ ಅಹಂಕಾರಗಳು, ನಮ್ಮ ಕ್ರೋಧ, ನಮ್ಮ ಏನು ಇವೆಲ್ಲ ಅವಗುಣಗಳೇನಿದ್ದಾವೆ ಅವನ ಮುಂದೆ ದೇವರೇ ಇವತ್ತು ಕಟ್ ಮಾಡ್ತಾ ಇದ್ದೇವೆ. ಇವತ್ತಿಂದ ನಾವು ಯಾರ ಮೇಲೆ ಕ್ರೋಧ ಮಾಡ್ಕೊಳ್ಳೋದಿಲ್ಲ, ಯಾರ ಮೇಲೂ ಅಹಂಕಾರ ಇಲ್ಲ, ಯಾವ ಮಮಕಾರ ಇಲ್ಲ, ನಿನ್ನ ಅನುಗ್ರಹ ಆಗಲಿ ಅಂತ ಅವನ ಮುಂದೆ ಸಂಕಲ್ಪ ಮಾಡೋದೇ ಏನಿದೆ ಅದೇ ನಿಜವಾದ ಕೇಕ್ ಕಟ್ ಮಾಡೋದು, ಅದೇ ನಿಜವಾದ ಬರ್ತ್ಡೇ ಆಚರಣೆ ಮಾಡೋದು. ಇಂತಹ ಬರ್ತ್ಡೇ ಸೆಲೆಬ್ರೇಷನ್ ಹನುಮಪ್ಪ ಒಬ್ಬನೇ ಅಲ್ಲ, ಅವನ ಆರಾಧನೆ ನಾವೆಲ್ಲರೂ ಮಾಡಬೇಕು. ಅಂತಹ ಒಂದು ಹುಟ್ಟಿದಬ್ಬ ಆಚರಣೆಯನ್ನು, ಹನುಮಂತ ದೇವರ ಉತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡೋಣ ಅಂತ ಹೇಳ್ತಾ, ಅಂತಹ ಈ ಥರ ಕೇಕ್ ಕಟ್ ಮಾಡಿಬಿಟ್ರೆ ನಮ್ಮ ಹನುಮಪ್ಪ ನಿಜವಾಗ್ಲೂ ಅನುಗ್ರಹ ಮಾಡ್ತಾನೆ. ಆ ಕೇಕು ಅಂದ್ರೇ ಸಿಟ್ಟು ಬರುತ್ತೆ ಅವನಿಗೆ. ಆ ಕೇಕ್ ಅಂದ ತಕ್ಷಣ ಈ ತಲೆಯಾಗಿ ಬಂದರೆ ಅದೇ ಸಿಟ್ಟು ಬರುತ್ತೆ. ಕೇಕಿಗೆ ಈ ಶಬ್ದ ಅರ್ಥ ಮಾಡಿಬಿಟ್ರೆ, ಅದನ್ನು ಕಟ್ ಮಾಡಿಬಿಟ್ರೆ ಹನುಮಪ್ಪ ನಿಜವಾಗಲೂ ಆಶೀರ್ವಾದ ಮಾಡಿ ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಹನುಮಪ್ಪನ ಬಗ್ಗೆ ಕೊಂಡಾಡುವಂತಹ ರಾಮಾಯಣ, ತಾತ್ಪರ್ಯ ನಿರ್ಣಯ, ಅನೇಕ ಮಹಿಮೆಗಳು, ಏನು ಅವನ ಹನುಮಪ್ಪನ ಶಕ್ತಿ ಅಂಥದ್ದು, ಏನು ಸುಂದರಕಾಂಡ ಕಥಾ ಏನು ಸೀತಾದೇವಿ ಭೇಟಿ ಏನು, ಲಂಕಾದಹನ ಏನು, ರಾಮದೇವರ ಶರಣಾಗತ ಆಗೋದೇನು, ಅಂತಹ ಹನುಮಂತ ದೇವರ ಬಗ್ಗೆ ನಾವೆಲ್ಲರೂ ಜಾಗೃತವಾಗಿ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಹನುಮಪ್ಪ ಅನುಗ್ರಹ ಮಾಡಿಬಿಟ್ರೆ ರಾಮದೇವರ ಅನುಗ್ರಹ ಮಾಡಿಯೇ ಮಾಡ್ತಾರೆ. ಇದು ಸತ್ಯ. ಅದಕ್ಕೆ ಗಡ್ಡಿ ಬರ್ತದೆ. ಹನುಮಪ್ಪ ಅನುಗ್ರಹ ಮಾಡಿಬಿಟ್ರೆ ರಾಮದೇವರ ಅನುಗ್ರಹ ಮಾಡಿಯೇ ಮಾಡ್ತಾರೆ. ಅಂತಹ ಹನುಮಪ್ಪನ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಏನೇ ಒಂದೆರಡು ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲ, ಹಾಗೆ ನಮ್ಮ ತಂದೆ ಪೂಜ್ಯ ಕೊರ್ಲಹಳ್ಳಿ ನರಸಿಂಹಾಚಾರ್ಯರ ಆಶೀರ್ವಾದದಿಂದ ಬಂದಂಥ 4 ಮಾತುಗಳು ಅಂತ ಹೇಳ್ತಾ, ಅಂತಹ ಇಲ್ಲಿ ನಾನು ಮೊದಲ ಸಲ ಅಣ್ಣಿಗೇರಿ ಕ್ಷೇತ್ರಕ್ಕೆ ಬಂದದ್ದು. ನನಗೂ ಕೂಡ ತುಂಬ ಒಂದು ಖುಷಿಯಿಂದ ಬಂದೆ. ಅವರು ಹೇಳಿಕೊಳ್ಳೆ ನನಗೊಂದು ಕಾರ್ಯಕ್ರಮ ಇತ್ತು, ಆದರೂ ನಾನು ಅಣ್ಣಿಗೇರಿ ಅಂತ ಬಿಟ್ಟು ಬಂದೆ. ಅಣ್ಣಿಗೇರಿ ಅಂಥೇಳಿ
ಏನೋ ನಮ್ಮ ಅಜ್ಜಿ ಊರು, ನಮ್ಮ ಅಜ್ಜಿ ಹುಟ್ಟಿದ ಊರು ಅಂತ ಒಂದು ಅಭಿಮಾನ ನಮಗೆ. ಅದೊಂದು ಆ ಒಂದು ಕ್ಷೇತ್ರಕ್ಕೆ ಬರುವ ಅವಕಾಶ ಅಂತ ಅವಕಾಶ ಕೊಟ್ಟ ಮಧ್ವಾಚಾರ್ಯರಿಗೆ ಹಾಗೂ ಸಮೀರಾಚಾರ್ಯರಿಗೆ ಎಲ್ಲ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ಇವೆಲ್ಲ ನೋಡಿದವರಿದ್ದಾರೆ. ನಮ್ಮ ಹುಡುಗನ ಮೇಲೆ ಪ್ರೀತಿ ತೋರಿಸಿದವರೆಲ್ಲ ಮಾಮಿ ಎಲ್ಲ ಇದ್ದಾರೆ, ಪರಿಮಳ ಮಾಮಿ. ನಮ್ಮಮ್ಮನೂ ಪರಿಮಳ, ಅವರು ಪರಿಮಳನೇ ಅಂತ ಪ್ರೀತಿ ಪಾತ್ರರು. ಅವರಿಗೆಲ್ಲ ದೇವರ ಆಶೀರ್ವಾದ ವಿಶೇಷ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಪುಟ್ಟ ಪ್ರವಚನಕ್ಕೆ ಶ್ರೀಕೃಷ್ಣ ಅರ್ಪಣೆ. ಇಷ್ಟೊತ್ತಿನವರೆಗೆ ನಮ್ಮ ಪೂಜ್ಯ ಕೊರಲಳ್ಳಿ ಆಚಾರ್ಯರ ಸುಪುತ್ರರು ಸುಬೋಧಾಚಾರ್ಯರು ಒಂದು ಅಲ್ಪವಾದಂತಹ ಒಂದು ಕೋರಿಕೆ, ಬರ್ರಿ ಬಂದು ನೆರವೇರಿಸ್ಕೊಡ್ರಿ ಅಂತ ಕೇಳೋದಕ್ಕೆ ಪಾಪ ಎಲ್ಲ ಕಾರ್ಯಕ್ರಮ ಬಿಟ್ಟು ಬಂದು ಎಷ್ಟು ಬಿಸಿಲಲ್ಲಿ ಪಾಪ ಬಂದಿದ್ದಾರೆ. ವಿಶೇಷವಾಗಿ ತಾತ್ವಿಕ ಬೋಧನೆಯನ್ನು ಮಾಡಿದ್ದಾರೆ. ಒಂದು ಅರ್ಚನೆಗೆ ಮಹತ್ವವನ್ನು, ಭಕ್ತಿಗೆ ಮಹತ್ವ ಎರಡು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಈ ಹನುಮಂತ ದೇವರ ಭಕ್ತವೃಂದದ ಪರವಾಗಿ ಹಾಗೂ ಎಲ್ಲ ಸಕಲ ತಾತ್ವಿಕ ಭಕ್ತರ ಪರವಾಗಿ ವಿಶೇಷವಾಗಿ ಅಭಿನಂದನೆ ಕೊಡ್ತಾ ನಮಸ್ಕಾರ ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣೆ ವಸ್ತು. ಶ್ರೀಕೃಷ್ಣ ಅರ್ಪಣೆ. ಒಂದು ಅರ್ಧ ಗಂಟೆ ಒಳಗೆ ನೈವೇದ್ಯ ಎಲ್ಲ ಆಗ್ತದೆ. ಅಲ್ಲಿವರೆಗೂ ಯಥಾಶಕ್ತಿ